ಸಿಲಿಕಾನ್ ಸಿಟಿ ಸೇರಿದಂತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ದುಪ್ಪಟ್ಟಾಗ್ತಿದೆ. ಅದರಲ್ಲೂ ಪುಟಾಣಿ ಮಕ್ಕಳು, ಮಹಿಳೆಯರ ಮೇಲೆಯೇ ಬೀದಿ ನಾಯಿಗಳು ದಾಳಿ ಮಾಡ್ತಿವೆ. ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಪೋಷಕರು ಭಯ ಬೀಳುವಂತಾಗಿದೆ. ಜೊತೆಗೆ ಸದ್ದಿಲ್ಲದೆ ಜನರಿಗೆ ರೇಬಿಸ್ ಕೂಡವು ಕಂಡು ಬರ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ. ಬೆಂಗಳೂರಲ್ಲಿ ರೇಬಿಸ್ ರೋಗಕ್ಕೆ 17 ಮಂದಿ ಬಲಿ. ಸಿಲಿಕಾನ್ ಸಿಟಿಯಲ್ಲಿ ಹಿಂಡು ಹಿಂಡಾಗಿ ಓಡಾಡುವ ಬೀದಿ ನಾಯಿಗಳು ಮಕ್ಕಳು, ಮಹಿಳೆಯರು ಹಾಗೂ ವಯೋವೃದ್ಧರ ಮೇಲೆ ದಾಳಿ ಮಾಡ್ತಿವೆ. ಕಳೆದ ಕೆಲವು ದಿನಗಳಿಂದ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ. ಬೀದಿ ನಾಯಿಗಳ ಹಾವಳಿಯಿಂದ ಜನ ಪರದಾಡುವಂತಾಗಿದೆ. ನಾಯಿ ಕಡಿತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರೋದು ಆರೋಗ್ಯ ಇಲಾಖೆ ನಿದ್ದೆಗೆಡಿಸಿದೆ. ಜೊತೆಗೆ ರೇಬಿಸ್ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿವೆ. ಈ ವರ್ಷದ ಜನವರಿಯಿಂದ ಜುಲೈವರೆಗೂ 2,60,514 ಜನರಿಗೆ ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಬೆಂಗಳೂರಲ್ಲೇ ಹೆಚ್ಚು ಪ್ರಕರಣಗಳು ಅನ್ನೋದು ಬೆಚ್ಚಿ ಬೀಳಿಸ್ತಿದೆ. ಜನವರಿಯಿಂದ ಜುಲೈವರೆಗೂ ರೇಬಿಸ್ ರೋಗದಿಂದ ರಾಜ್ಯದಲ್ಲಿ 23 ಜನ ಸಾವನ್ನಪ್ಪಿದ್ರೆ ಅದರಲ್ಲಿ 17 ಮಂದಿ ಬೆಂಗಳೂರಿನವರೇ ಸಾವನ್ನಪ್ಪಿದ್ದಾರೆ. ಕಳೆದ ಒಂದೇ ವಾರದಲ್ಲಿ 10,242 ನಾಯಿ ಕಡಿತವಾಗಿದೆ. 2 ದಿನಗಳ ಹಿಂದಷ್ಟೇ ನಾಯಿ ಕಡಿತದಿಂದ ವೃದ್ಧರೊಬ್ಬರು ಅಸುನೀಗಿದ್ರು. ನೆಗ್ಲೆಕ್ಟ್ ಮಾಡಬಾರ್ದು ಒಂದು. ಮತ್ತು ಆಮೇಲೆ ಮಕ್ಕಳು, ಚಿಕ್ಕ ಮಕ್ಕಳು ಏನಾಗುತ್ತೆ, ಬಹಳ ಜನ ಮಕ್ಕಳು ಸಣ್ಣ ಪುಟ್ಟ ಸ್ಕ್ರಾಚ್ ಆದಾಗ ಅದನ್ನ ಹೇಳೋದಿಲ್ಲ ಮನೆಯಲ್ಲಿ. ಜಸ್ಟ್ ಸ್ಕ್ರಾಚ್ ಬಿಡು, ಅದಕ್ಕೆ ನಾವು ನಾಯಿಗೆ ಒಂದು ಇಂಜೆಕ್ಷನ್ ಕೊಡಿಸಿದ್ವಿ ಬಿಡು, ಮನೆ ಸಾಕಿದ ನಾಯಿ ಇರುತ್ತೆ, ಒಂದು ಇಂಜೆಕ್ಷನ್ ಕೊಡ್ತಿರ್ತಾರೆ. ನಾವು ಅದನ್ನ ಇಂಜೆಕ್ಷನ್ ಕೊಡ್ತಿದ್ರು ಅದ್ರ ಇಮ್ಯುನಿಟಿ ಸ್ಟೇಟಸ್ ಗೊತ್ತಿರಲ್ಲ. ಅದಕ್ಕಾಗಿ ಎಲ್ಲರೂ ತಗೊಳ್ಲೇಬೇಕು. ಆನೇಕಲ್ 2,398, ಪೂರ್ವ 4,445, ಉತ್ತರ 3,200, ದಕ್ಷಿಣ 662 ಪ್ರಕರಣಗಳು ದಾಖಲಾಗಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರ ಶ್ವಾನಗಳ ಕಡಿತಕ್ಕೆ ಬ್ರೇಕ್ ಹಾಕಬೇಕಿದೆ. ಮನೆಯ ನಾಯಿಯೇ ಇರಲಿ, ಬೀದಿ ನಾಯಿಯೇ ಇರಲಿ, ಕಚ್ಚಿದ ಕೂಡಲೇ ಕಡೆಗಣಿಸದೆ ಚಿಕಿತ್ಸೆ ಪಡೆಯಬೇಕಿದೆ. ಮೊದಲು ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಿ ಅಂತಿದ್ದಾರೆ ಜನ. ಬ್ಯಾಗ್ ಇಟ್ಕೊಂಬಂದ್ರು ನಮ್ಮ ಹಿಂದೆನೇ ಬರ್ತವೆ, ಅಟ್ಯಾಕ್ ಮಾಡಲಿಕ್ಕೆ ಇದು ಮಾಡ್ತವೆ. ಅದನ್ನು BBMP ಅವರು ಸ್ವಲ್ಪ ಕೇರಾಗಿ ತಗೊಂಡ್ರೆ ಜನಗಳಿಗೂ ಒಂಥರ ಅನುಕೂಲ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿಗಂತ ಎಕ್ಸ್ಪೆಷಲಿ ಅದೇ ಇಂಪಾರ್ಟೆಂಟ್ ಅಲ್ವಾ. ಮಕ್ಕಳು ಪಾಪ ಏನು ಮಾಡ್ತವೆ, ಯಾರು ಇಲ್ಲದೆ ಇರುವಾಗ ಮಕ್ಕಳನ್ನ ಅಟ್ಯಾಕ್ ಮಾಡಿದಾಗ ನಾವಾದರೆ ಹೇಗಾದರೂ ಓಡೋಗೋಕ್ಕಾಗತ್ತೆ. ಮಕ್ಕಳಿಗೆ ಗೊತ್ತಾಗಲ್ಲ ಪಾಪ ಹೆಂಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು. ಒಟ್ಟಾರೆ ರೇಬಿಸ್ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ಹೀಗಾಗಿ ಜನರು ಕೊಂಚ ಎಚ್ಚರಿಕೆ ವಹಿಸಬೇಕಿದೆ. ಪಾಲಿಕೆ ಅಧಿಕಾರಿಗಳು ನಾಯಿಗಳ ಕಡಿತ ಪ್ರಮಾಣ ಇಳಿಕೆ ಮಾಡುವ ಕೆಲಸ ಮಾಡಬೇಕಿದೆ. ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಗಂಡಾಂತರ ಎದುರಾಗುವ ಸಾಧ್ಯತೆ ಇದೆ. ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು.